ರಾಜಕೀಯ ಮಾಡುವಂತ ಒಂದು ಜಾಗ ಅಲ್ಲ. ಯಾಕಂದ್ರೆ ಇವತ್ತಿನ ದಿನ ನಾನು ಮಾಲೂರ್ಗೆ ಹೋಗಿದ್ದೆ. ನಾವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಬಹುಶಃ ಒಂದು 6 ಕಿಲೋಮೀಟರ್ 1 ಗಂಟೆ ಟೈಮ್ ಹೋಗಿದ್ದೀನಿ ನಾನು. ದೇವರ ಸನ್ನಿಧಿಯಲ್ಲಿ ಈ ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, ಶಾಸಕರು ಸಮೃದ್ಧಿ ಮಂಜಣ್ಣವರೇ, ನಮ್ಮ NRS ಸತ್ಯಣ್ಣವರೇ, ರಘುಪತ್ ರೆಡ್ಡಿ ಅವರೇ, ನಮ್ಮ ಸೀನಣ್ಣವರೇ, ನಮ್ಮ DVC ಅವರೇ, ಅದೇ ರೀತಿ ನಮ್ಮ ಕೌನ್ಸಿಲರ್ಗಳಾದಂತ ನಾಗಣ್ಣ ಮತ್ತೆ ರಘು, ಅದೇ ರೀತಿ ನಮ್ಮ ಕಿಶೋರ್ ಅವರೇ, ಇನ್ನೂ ನಮ್ಮ ಈ ಒಂದು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಈಗಾಗಲೇ ನಮ್ಮ ಸತ್ಯಣ್ಣವ್ರು ಹೇಳ್ಬಿಟ್ಟಿದ್ದಾರೆ ಎಲ್ಲ, ಏನ್ ಬಾಕಿ ಇಲ್ಲ ನಾವು ಮಾತಾಡ್ಲಿಕ್ಕೆ. ಬಹುಶಃ ಇದು ರಾಜಕೀಯ ಮಾಡುವಂತ ಒಂದು ಜಾಗ ಅಲ್ಲ. ಯಾಕಂದ್ರೆ ದೇವರ ಸನ್ನಿಧಿಯಲ್ಲಿ ನಾವು ಏನ್ ಮಾತಾಡಿದ್ರು ನಿಜಾನ ಮಾತಾಡ್ಬೇಕಾಗ್ತದೆ. ಬಹುಶಃ ಇಷ್ಟೊಂದು ದಿನಗಳಿಂದ ನಾನು ಏನೇ ಕೇಳ್ತೀನಿ ಅಂತಂದ್ರೆ, ನಾನು ಇವತ್ತಿನ ದಿನ ನಾನು ಮಾಲೂರ್ಗೆ ಹೋಗಿದ್ದೆ. 2 ಸಲ ಶಾಸಕರು ನಾನು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಬಹುಶಃ ಒಂದು 6 ಕಿಲೋಮೀಟರ್ 1 ಗಂಟೆ ಟೈಮ್ ಹೋಗಿದ್ದೀನಿ ನಾನು. ಸರ್ಕಾರ ಇದ್ದು ಇಲ್ಲದೆ ಇರ್ತಕ್ಕಂಥ ನಮ್ಮ ಶಾಸಕರು ಇವತ್ತಿನ ದಿನ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಸಹ ತಾವೆಲ್ಲನೂ ನೋಡ್ತಾನೆ ಇದ್ದೀರಾ. ಎಲ್ಲಾ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರು ಏನು ಯಾವ ರೀತಿ ಪೂಜೆಗಳನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಇದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ, ಯಾಕಂದ್ರೆ ಇನ್ನೂ 3 ವರ್ಷ ಇದೆ, ಸರ್ಕಾರ ಬೇರೆ ಇಲ್ಲ, ಅವ್ರ ಶಕ್ತಿ ಮೀರಿ ಮಾಡುವಂತ ಕೆಲಸಕ್ಕೆ ಆ ದೇವರ ಆಶೀರ್ವಾದ ಕೊಟ್ಟಿದ್ದಾರೆ. ತಾವೆಲ್ಲರೂ ಆಶೀರ್ವಾದ ಮಾಡಿದ್ದೀರಿ. ಆ ಋಣ ತೀರಿಸಲಿಕ್ಕೆ ಇವತ್ತಿನ ಶಾಸಕರು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡಲು ಮುಂದಾಗಿದ್ದಾರೆ. ಬಹುಶಃ ಮುಂದಿನ ಬರ್ತಕ್ಕಂಥ ಚುನಾವಣೆಗಳಲ್ಲಿ ತಾವೆಲ್ಲರೂ ಇದೇ ರೀತಿ ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ರೀತಿ ಕೈ ಬಲಪಡಿಸುವಂತ ಕೆಲಸ ಆಗ್ತದೆ. ಒಂದು ಅಭಿವೃದ್ಧಿಗೆ ಮಾಡ್ಲಿಕ್ಕೆ, ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ದೇವರ ಸನ್ನಿಧಿಯಲ್ಲಿ ಎಲ್ರಿಗೂ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಆ ದೇವರು ಒಳ್ಳೇದು ಮಾಡ್ಲಿ, ಮುಖ್ಯವಾಗಿ ರೈತರಿಗೂ ಸಹ ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ತಮ್ಮೆಲ್ರಿಗೂ ಒಂದಿವ್ಸ ನಾವು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.